ಗೌರವ ಸತ್ಕಾರವನ್ನು ಮಲ್ಲಿನಾಥ್ ಗೌಡ್ರು ಆಗ್ತಿರ್ತ ಅವ್ರಿಗೆ. ಸ್ವಲ್ಪ ಸೈಡ್ ಹತ್ತಿರ ಹತ್ತಿರ ಸರ್, ಸ್ವಲ್ಪ ಹತ್ತಿರ ಅಣ್ಣ. ಹೋಗೋಣ ಸ್ವಲ್ಪ ಹತ್ತಿರ ಸರ್, ಹತ್ತಿರ ಸರ್ ಇದೆ ಫೋಟೋಲ್ಲೇ ಹೋದ ಸ್ವಲ್ಪ ಹತ್ರ. ಓಕೆ, ಈ ಕಡೆ ರೆಡಿ ಬಾಯ್. ಹಾಂ ರೆಡಿ. Tausi hoती है ಭೀಮಶಂಕರ್ ದೋರ್ನಳ್ಳಿ ಅವರಿಗೂ ಕೂಡ ವಿಶೇಷ ಗೌರವ ಸತ್ಕಾರವನ್ನು ಮಾರುತಿ ಸಹೋದರರು ನೆರವೇರಿಸಿಕೊಡ್ಬೇಕು. ಭೀಮಶಂಕರ್ ದೋರ್ನಳ್ಳಿ ಅವರಿಗೆ ಗೌರವ ಸನ್ಮಾನವನ್ನು ವೇದಿಕೆ ಪೂರ್ವಕವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಮಲ್ಲಿನಾಥ್ ಗೌಡ ಅಕ್ತಿರ್ತ್ ಅವರು ಬರಬೇಕು. ಮಲ್ಲಿನಾಥ್ ಗೌಡ ಅಕ್ಕಿತ್ ಅವ್ರಿಗೆ ಗೌರವ ಸತ್ಕಾರವನ್ನು ವೇದಿಕೆ ಪೂರ್ವಕವಾಗಿ ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾಗರಾಜ್ ಮತ್ತು ಎಲ್ಲ ಇಬ್ರಾಹಿಂಪುರ ಸಹೋದರರು ಗೆಳೆಯರ ಬಳಗದಿಂದ ಮಹಾರಾಜ್ ಸರ್ ಅವರಿಗೆ ವಿಶೇಷ ಸನ್ಮಾನವನ್ನು ನೆರವೇರಿಸಿಕೊಂಡಿದ್ದಾರೆ. ನಾಗರಾಜ್ ಮತ್ತು ಗೆಳೆಯರ ಬಳಗ ಬಸವರಾಜ್ ಬೆಂಕಿ ಅವರಿಂದ ಗೌರವ ಸತ್ಕಾರವನ್ನು, ಬಸವರಾಜ್ ಬೆಂಕಿ ಮತ್ತು ಅವರ ಸಹೋದರರಿಂದ ಗೌರವ ಸತ್ಕಾರವನ್ನು ಮಹಾರಾಜ್ ಸಹೋದರರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಈ ಕಡೆ ನೋಡಿ. ಬಸವರಾಜ್ ಬೆಂಕಿ ಅವರಿಂದ ಮಹಾರಾಜ್ ಸಹೋದರಿಗೆ ಗೌರವ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತು ನಾಗರಾಜ್ ಇಬ್ರಾಹಿಂಪುರ್ ಮತ್ತು ಅವರೆಲ್ಲ ಗೆಳೆಯರ ಬಳಗದ ವತಿಯಿಂದ ಮಹಾರಾಜ್ ಸರ್ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಇಬ್ರಾಹಿಂಪುರದ ಗೆಳೆಯರ ಬಳಗ, ನಾಗರಾಜ್ ಅವರ ಗೆಳೆಯರ ಬಳಗದ ವತಿಯಿಂದ ಗೌರವ ಸನ್ಮಾನವನ್ನು ಮಹಾರಾಜ್ ಸರ್ ಅವರಿಗೆ ನೆರವೇರಿಸಲಿದ್ದಾರೆ. ನೋಡ್ರಿ, ನಾ ಹಾಕ್ತೀನಿ ತಗೋರಿ ಅಣ್ಣ.
ನೋಡ್ರಿ ಇನ್ನೊಬ್ಬರು ಶ್ರೀ ಶರಣಗೌಡ ಪಾಟೀಲ್ ಕ್ಯಾತ್ನಾಳ್ ಸರ್ ಅವರು ವೇದಿಕೆಗೆ ಬರಬೇಕು. ಮಹಾರಾಜ್ ಸರ್ ಅವರಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣಗೌಡ ಪಾಟೀಲ್ ಕ್ಯಾತ್ನಾಳ್ರವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣಗೌಡ ಪಾಟೀಲ್ ಕ್ಯಾತ್ನಾಳ್ ಸರ್ ಅವರು ವೇದಿಕೆಗೆ ಬರಬೇಕು. ಮಹಾರಾಜ್ ಸರ್ ಅವರಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶರಣಗೌಡ ಸರ್ ಅವರು ವೇದಿಕೆಗೆ ಬರಬೇಕು. ಮಹಾರಾಜ್ ಸಹೋದರರಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಯ ಆಫ್ ಮಾಡ್ಲಾರ್ರಿ ನೀರಜ್ ಭಾಯ್. ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಸಿ ಸಂಸಾರ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಸಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದ ಗೆನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಂದ ಗೆನ್ನ ದೂರ
ತಂದ ಕೃತಿ ಆನನ ಗೆಳೆಯರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಕಂಗಿಡಿ ಕೈಯಾರ ಬಿಚ್ಚಿ ಒಗದಿನ ಬಲಿಯಾಗ ಮಂದಿಯ ಮಾತ ಮನಗಂಡ ತುಂಬಿಕೊಂಡು ನಿನ್ನ ತಲಿಯಾಗ ಹತ್ತು ಮಂದಿ ಹತ್ತು ಮಾಡಿರ ಹಕ್ಕೊಂಡ ಯಾಕೆ ತಲಿದೆ ಸುಳ್ಳೊಂದು ಕೊಟ್ಟೊಂದು ಹೇಳುವ ಜನ ಬೈಗೆ ಹಾಕ ಕಥೆಯನ್ನು ಹೊಡೆದೆ ಸಿಗರೇಟ್ ಸೇತೀನಿ ಸಾರಾನು ಕುಡಿತೀನಿ ಅದು ನಿನಗೆ ಗೊತ್ತೈತೆ ಸತ್ತಿನವನ ಅಲ್ಲ ಅಲ್ಲ ಬಡತನ ಬಾಳೈತೆ ಮನಿ ದೇವರನ್ನು ಮಾಡಿ ಮನಸ್ಸಿಂದ ಹೇಳ್ತೇನೆ ಮೋಸ ಮಗಳ ಗೆಳತಿ ಮೋಸ ಮಾಡಿನಂತೆ ಯಾಕಳತಿ ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡಕ್ಕೆ ಸಂಸಾರ ಮನಗಂಡ ಮದುವೆ ಮನಗಂಡ ಹುಡುಪೀಲೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಬರೆಯಾಗಿ ತರ್ತೀಲೆ ಒಲ್ಲಾಗಿ ಹೊರನ್ನು ವಾಕಿಂದ ಮನಸಿ ಊರ ಬಂದು ತರ್ತೀಲೆ ಹುಟ್ಟಿದ ಪ್ರೀತಿ ಹಳ್ಳಿ ಹುಟ್ಟದಂಗ ಕೊಯ್ದೊಯ್ದು ಕೊಡುತ್ತೀಲೆ ಇಷ್ಟೆಲ್ಲ ಜನಗ ಯಾವ ತೋಟ ಗೊತ್ತಿಲ್ಲ ನನಗ ಸೇರಿದೆ ನನಗ ಸಿಕ್ಕಿಲ್ಲ ನಿನಗ ಇರುವಿನ ತಂದಂಗ ಮರ್ಯಾದೆ ಕೈಯಾಕ ನಿಂತಾರ ನನಗೆಲ್ಲ ಬಾಳತ್ತಿನಾಗದ ಕೇಳಿಲ್ಲ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡಕ್ಕೆ ಸಂಸಾರ ಮಾಡದ ಮೋಸಕ್ಕ ಆದೂರ ತ್ರಾಸಕ ಹೋಗೈತಿ ತಲಿ ಕೆಟ್ಟ ತಿಂಡಿಲಿ ತಿರುಗವನ ತಿರುಗಂಗ ಮಾಡಿದೆ ಕಟ್ಟ ನಿಲ್ಸ ಬಿಟ್ಟ ಮದುವೆಯಾದನಾಗ ಹೊಸದಾಗಿ ಹೋಗಿ ಹೊಸ ಸೀರೆ ಪುಟ್ಟ ಸಿಕ್ತಾನ ಅಂತ ಸಣ್ಣ ಹಿಡ್ಕೊಂಡೆ ಸಿರಿವಂತನ ಪಟ್ಟ ಮೂರ್ತೊಲಿ ಗಂಟನ ಮಾಡಿಸಿ ನಿನಗ ನಿನ್ನ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆ ಇಲ್ಲ ಗೆಳತಿ ಬಂಗಾರದತ್ತ ಪೂರ ಬಿಟ್ಟ ದೂರ ಬಂದು ಮಂದಿ ಕಣ್ಣಾಗ ನಟ್ಟ ಬಂದು ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते महालक्ष्मी नमोस्तुते आङ्गिकं भुवनं यस्य वाचिकं सर्ववाङ्मयम् आहार
ಹಲೋ, ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇಂದು ಅತ್ಯಂತ ವಿಶೇಷವಾದ ದಿನ. ಒಂದು, ಕ್ಷೇತ್ರದೊಡೆಯ ಸಾಯಿಬಾಬಾ ಅವರ ಜಾತ್ರಾ ಮಹೋತ್ಸವ, ಮತ್ತೊಂದು ಗಣರಾಜ್ಯೋತ್ಸವ. ತಮಗೆಲ್ಲ ಗೊತ್ತು, ಭಾರತ ಮಾತೆಯನ್ನು, ಸಾಯಿಬಾಬಾರನ್ನು ಮನದುಂಬಿ ನಮಿಸಿ ತಮ್ಮೆಲ್ರಿಗೂ ವಂದಿಸ್ತಾ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ತಾವೆಲ್ಲ ಕಾತರದಿಂದ ಕಾಯ್ತಾ ಇರುವ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ಗಣ್ಯರು, ಪೂಜ್ಯರು ಮತ್ತು ತಾವೆಲ್ಲ ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಂಡಿರುವಂತಹ ನಟ ನಟಿಯರು ತಮ್ಮನ್ನು ರಂಜಿಸಲಿಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಭಾರತ ಮಾತೆಯನ್ನು ಗೌರವಿಸೋಣ, ಪೂಜಿಸೋಣ, ಹೆಮ್ಮೆಯಿಂದ ತಲೆ ಎತ್ತಿ ಭಾರತೀಯ ಮಾತೆಯ ಪುತ್ರರು ಅಂತ ನಾವು ಅಭಿಮಾನ ಪಡೋಣ. ರಾಷ್ಟ್ರಭಕ್ತಿ, ದೈವ ಭಕ್ತಿ ನಮ್ಮ ಜೀವನದ ಅಮೂಲ್ಯ ಕೊಡುಗೆಗಳು ಅಂದರೆ ತಪ್ಪಾಗೋದಿಲ್ಲ. ಅದನ್ನು ಅಳವಡಿಸಿಕೊಂಡು ಬಾಳೋಣ ಅಂತ ಹೇಳ್ತಾ, ಭಾರತಾಂಬೆಯೇ ಜನಿಸಿ ನಿನ್ನೋಳು, ಧನ್ಯನಾದೆನು ತಾಯಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ದೇವಿಯೇ, ನಿನ್ನ ಮಹಿಮೆಯ ಬರೆವೆನು, ನಿನ್ನ ಹೆಸರನ್ನೇ ಕರೆವೆನು, ನಿನ್ನ ಸೇವೆಯಳು ಇರುವ ನನಗೆ ಸಕಲ ಭಾಗ್ಯವು ಬೇಕೆ. ತಾಯಿ ಭಾರತೆಯ ಸೇವೆ ಒಂದು ಸಾಕು, ದೈವದ ಕೃಪೆಯೊಂದು ಸಾಕು, ಜೀವನ ಸ್ವಚ್ಛಂದವಾಗಲು ಅಂತ ಪ್ರಾರಂಭಿಸ್ತಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ತಾವೆಲ್ಲ ಶಾಂತ ರೀತಿಯಿಂದ ಕೂತಿದ್ದೀರಿ. ಇದೇ ಶಾಂತಿ ಮತ್ತು ಶಿಸ್ತು ಕಾರ್ಯಕ್ರಮದ ಕೊನೆಯವರೆಗೂ ಇರಲಿ ಅಂತ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀನಿ. ತಾವೆಲ್ಲ ನೋಡಿರಿ, ಬಹಳ ದಿನದಿಂದ ನಟಿ ಪ್ರೇಮ ಬರ್ತಾ ಇದ್ದಾರೆ, ಶರಣ್ಯ ಶೆಟ್ಟಿ ಬರ್ತಾ ಇದ್ದಾರೆ. ಅವರೆಲ್ಲರನ್ನ ಕಣ್ತುಂಬಿಕೊಳ್ಳೋಣ. ನಾವೆಲ್ಲ ಅವರು ಟಿ ವಿ ಪರದೆ ಮೇಲೆ ಸಿನಿಮಾದಲ್ಲಿ ನೋಡ್ತಿದ್ವಿ, ಇವತ್ತು ಪ್ರತ್ಯಕ್ಷ ದರ್ಶನ ಮಾಡ್ತಾ ಇದ್ದಾರೆ. ನಾವೆಲ್ಲ ಅವರನ್ನು ನೋಡೋಣ, ಸಂಭ್ರಮಿಸೋಣ, ಕಾರ್ಯಕ್ರಮದ ಯಶಸ್ಸಿಗೆ ಪ್ರತಿಯೊಬ್ಬರೂ ಕಾರಣ ಆಗೋಣ ಅಂತ ಹೇಳ್ತಾ, ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ತಾವೆಲ್ಲ ದಯವಿಟ್ಟು ಸಹಕರಿಸಬೇಕು, ಶಾಂತಿಯಿಂದ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಒಂದು ವಿನಂತಿ ಏನಂದ್ರೆ, ಅಲ್ಲಿ ಸ್ಟೇಜ್ ಎದುರುಗಡೆ ಕಾರ್ ನಿಂತಿರ್ತಾವ, ದಯವಿಟ್ಟು ಅಲ್ಲಿ ತೆಗೆದು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕಾರನ್ನು ಪಾರ್ಕ್ ಮಾಡಬೇಕಾಗಿ ವಿನಂತಿ. ಬೈಕ್ ಕೂಡ ಇದ್ದಾವ, ಆ ಬೈಕ್ನು ಕೂಡ ಈಗ ಜನ ಜಾಸ್ತಿ ಬರ್ತದ, ದಯವಿಟ್ಟು ಬೈಕ್ ಮತ್ತು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ತಮಗೆಲ್ಲರೂ ಕೂಡ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶ್ರೀ ಸಾಯಿ ಮಂದಿರ 3ನೇ ವರ್ಷದ ಜಾತ್ರಾ ಮಹೋತ್ಸವದ ಈ ಶುಭ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಮೇಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗಲಿದೆ. ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪ್ರಮುಖ ಮಠಾಧೀಶರು, ಜೊತೆಗೆ ರಾಜಕೀಯ ಧುರೀಣರು, ಜೊತೆಗೆ ನಮ್ಮೆಲ್ಲರ ಕನ್ನಡದ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಪ್ರೇಮ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಜೊತೆಗೆ ಚಲನಚಿತ್ರ ಇನ್ನೋರ್ವರ ನಟಿ ಶರಣ್ಯ ಶೆಟ್ಟಿ, ಜೊತೆಗೆ ಅನೇಕ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಕಲಾ ತಂಡಗಳಿಂದ ವೇದಿಕೆ ಮೇಲೆ ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲ ಕೂಡ ನಮ್ಮನ್ನು ಮನರಂಜಿಸಲಿದ್ದಾರೆ. ಈಗ ನಮ್ಮ ಇನ್ನೋರ್ವರು ಶರಣು ಪೊಲೀಸರವರಿಂದ ವಿಶೇಷ ಒಂದು ಜಾನಪದ ಗಾಯನವನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸಲಿದ್ದಾರೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಳೆ ಮುಖೇನ ಅವ್ರಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು
ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೇಗಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಸೂರ್ಯಚಂದ್ರರೇ ನಿನ್ನ ಕಂಗಳು ಗಿರಿಶೃಂಗವೇ ನಿನ್ನ ಅಂಗವೋ. ಓ, ಓ, ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವೋ. ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದೆಯ ಪ್ರಾಣಾಶ್ವವೇ ಮರೆಯಾದೆಯ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಸಾಧ್ಯವಾಗ್ತದೆ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಭಾಗದವರೇ ಪ್ರಕಾಶ್ ಕಟ್ಟಿಯವರು ವಿಶೇಷವಾಗಿರ್ತಕ್ಕಂಥ ನೃತ್ಯವನ್ನು ಪ್ರದರ್ಶನ ಮಾಡಲಿದ್ದಾರೆ. ಪ್ರಕಾಶ್ ಕಟ್ಟಿಯವರು ವೇದಿಕೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಳೆ ಮುಖೇನ ಅವರನ್ನು ಸ್ವಾಗತಿಸೋಣ.
ಧನ್ಯವಾದಗಳು. ಪ್ರಕಾಶ್ ಕಟ್ಟಿ ಅವರಿಗೆ ತಾವೆಲ್ಲರೂ ಜೋರಾದ ಚಪ್ಪಳೆ ಮುಖೇನ ಅವರಿಗೆ ಪ್ರೋತ್ಸಾಹಿಸಬೇಕು. ನಮ್ಮ ಭಾಗದಲ್ಲಿ ಅದ್ಭುತ ಡ್ಯಾನ್ಸನ್ನು ಮಾಡ್ತಿರ್ತಕ್ಕಂಥ ನಮ್ಮ ಪ್ರಕಾಶ್ ಕಟ್ಟಿ ಅವರಿಗೆ ಮತ್ತೊಮ್ಮೆ ವೇದಿಕೆ ಪೂರ್ವಕವಾಗಿ ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಶ್ರೀ ಸಾಯಿ ಮಂದಿರದ 3ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದಿನ ಶುಭ ಸಂಜೆಯಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷ ಜಾನಪದ ಕಲಾ ತಂಡಗಳಿಂದ ಅನೇಕ ರಸಮಂಜರಿ ಕಾರ್ಯಕ್ರಮಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿವೆ. ಕಾರ್ಯಕ್ರಮಕ್ಕೆ ಅನೇಕ ನಾಡಿನ ಪ್ರಮುಖ ಮಠಾಧೀಶರು, ಜೊತೆಗೆ ರಾಜಕೀಯ ಗಣ್ಯರು, ಅನೇಕ ಕಲಾ ತಂಡಗಳು ವೇದಿಕೆ ಮೇಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿವೆ. ಕನ್ನಡದ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ನಟಿ ಪ್ರೇಮ ಅವರು ಕೂಡ ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾಗಿಯಾಗಲಿದ್ದಾರೆ. ಈಗ ನಮ್ಮ ಉತ್ತರ ಕರ್ನಾಟಕದ ಅನೇಕ ಕಲಾವಿದರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಈಗ ವೇದಿಕೆಗೆ ನಮ್ಮ ಜಿ ಕನ್ನಡ ವಾಹಿನಿಯ ಕುಲ್ಲ ಸೀನ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕುಳ್ಳ ಸಿಂಗಂ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖ್ಯನ ಅವರಿಗೆ ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಕುಳ್ಳ ಸಿಂಗಂ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ತಮ್ಮೆಲ್ಲರನ್ನ ಮನವೊಲಿಸಲಿಕ್ಕೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕೆನ್ನುವ ವಿಶೇಷವಾಗಿರ್ತಕ್ಕಂಥ ನೃತ್ಯಕ್ಕೆ ಅವರು ಕೂಡ ನೃತ್ಯವನ್ನು ಪ್ರದರ್ಶನ ಮಾಡಲಿದ್ದಾರೆ. ಕುಳ್ಳ ಸಿಂಗಂ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕೆನ್ನುವ ಹಾಡಿಗೆ ಹೆಜ್ಜೆಯನ್ನು ಹಾಕಲಿದ್ದಾರೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ಆ ಕಡೆ ಈ ಕಡೆ ಹಚ್ಚಬೇಕು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಈಗ ಕುಳ್ಳ ಸಿಂಗಂ ಅವರಿಂದ ವಿಶೇಷ ನೃತ್ಯ ಪ್ರದರ್ಶನ ಜರುಗಲಿದೆ. ಕುಳ್ಳ ಸಿಂಗಂ ಅವರು ಬರ್ತಾ ತಾವೆಲ್ಲರೂ ಜೋರಾದ ಚಪ್ಪಳೆ ಮುಖೇನ ಅವರಿಗೆ ಪ್ರೋತ್ಸಾಹಿಸಬೇಕು. ಔಷಧಿಯನ್ನ ಕೊಂಡ್ಕೋಬಹುದು, ಆರೋಗ್ಯ ಕೊಂಡ್ಕೋಕ್ಕಾಗಲ್ಲ. ಒಂದಿನ ಕಲಾವಿದ್ರು ಕೊಂಡ್ಕೋಬಹುದು, ಆದ್ರೆ ಕಲಾನ ಕೊಂಡ್ಕೋಕ್ಕಾಗಲ್ಲ. ಒಂದಿನ ಕಲಾವಿದ್ರು ಕೊಂಡ್ಕೋಬಹುದು, ಆದ್ರೆ ಕಲಾನ ಕೊಂಡ್ಕೋಕ್ಕಾಗಲ್ಲ ಕಣ್ರಿ. ಕಲಾನ ಕೊಂಡ್ಕೋಕ್ಕಾಗಲ್ಲ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಯಾರು ಸೌಂಡ ಬರೋದು? ಬ್ರೈಟ್ನೆಸ್ ಕಡಿಮೆ ಮಾಡಿ, ಸ್ವಲ್ಪ ಕಡಿಮೆ ಮಾಡಿ, ಬ್ರೈಟ್ನೆಸ್ ಕಡಿಮೆ ಮಾಡಿ. ಇಲ್ಲಿ ಅಲ್ಲಿ ಅವ್ರು ಹೆಚ್ಚಿಗೆ ಮಾಡತ್ತಾರೆ. ಹಾಂ
ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯರಿ ಕನ್ನಡ. ಸಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹುಟ್ಟಿದ ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ ಜಟ ಬಂಡಿ, ವಿಧಿ ಗಡ ಸೇರಿಸುವ ಬಂಡಿ. ಬಲಿರದನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಲ್ಲಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದು ಜಟಕ ಹೆಂಗಿತ್ತು ಡ್ಯಾನ್ಸು? ಇನ್ನೊಂದು ಜೋರಾದ ಚಪ್ಪಳೆ ಮುಖ್ಯನ ಪೂಜ್ಯರಿಗೆ ವೇದಿಕೆಗೆ ಸ್ವಾಗತಿಸೋಣ.
ವಿಡಿಯೋ ತೆಗೆದು ಬಿಡು ಅವ್ರು. ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಪ್ರಮುಖ ಮಠಾಧೀಶರು ಜೊತೆಗೆ ಕಾರ್ಯಕ್ರಮದ ಇನ್ನೋರ್ವರು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಪರಮಾನಂದೇಶ್ವರ ಸಂಸ್ಥಾನ ಮಠ ಅರಕೆರಕ್ಕೆ ಮತ್ತು ಯಲಗೋಡದ ಪರಮ ಪೂಜ್ಯರು ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ಪೂಜ್ಯರು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ನರಸಿಂಹನಾಯಕ್ ರಾಜಗೌಡರು ಜೊತೆಗೆ ಅಲ್ಲಂಪ್ರಭು ಪಾಟೀಲ್ರು, ಸುಭಾಷ್ ರಾಠೋಡ್, ವಿಶ್ವನಾಥ್ ಪಿ ಹಿರೇಮಠ್ ಹಿರಿಯ KS ಅಧಿಕಾರಿಗಳು, ಡಾಕ್ಟರ್ SP ದಯಾನಂದ್ DS ಮ್ಯಾಕ್ಸ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಜೊತೆಗೆ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ಲಲಿತಾ ಅನ್ಪುರ್ ಮೇಡಮ್ ಅವರು, ಜೊತೆಗೆ ಬಸವರಾಜ್ ಪಡಕೋಟಿ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ ಬೆಂಗಳೂರು, ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣು ಬಿ ಗದ್ದಿಗೆ, BJPಯ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್, BJPಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮೀನ್ ರೆಡ್ಡಿ ಪಾಟೀಲ್ ಯಾಳ್ಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಇನ್ನೋರ್ವ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಲಿಂಗ ಮಹಾಸ್ವಾಮಿಗಳು ಪರಮಾನಂದೇಶ್ವರ ಸಂಸ್ಥಾನ ಮಠ ಅರಕೆರೆ ಮತ್ತು ಯಲಗೋಡದ ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರದ ಚಪ್ಪಳೆ ಮುಖಾಂತರ ಪರಮ ಪೂಜ್ಯರಿಗೆ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣು ಬಿ ಗದ್ದಿಗೆ ಅವರು ಕೂಡ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಂತ ಮಂಡಳಿಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಕನ್ನಡದ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಪ್ರೇಮ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಜೊತೆಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮೈಪಲ್ ರೆಡ್ಡಿ ಮುನ್ನೂರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಚನ್ನರೆಡ್ಡಿ ಚವ್ಹಾಣ್ರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸುಭಾಷ್ ರಾಠೋಡ್ KPCC ಉಪಾಧ್ಯಕ್ಷರು ಹಾಗೂ ಹಿರಿಯ ಕಾಂಗ್ರೆಸ್ನ ಮುಖಂಡರು ಅವರು ಕೂಡ ಮಾನ್ಯರು ವೇದಿಕೆ ಮೇಲೆ ಆಸೀನರಾಗಬೇಕಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಡಾಕ್ಟರ್ ಶಾಣುಗೋಪಾಲ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ BJP ಮುಖಂಡರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ವಿಶ್ವನಾಥ್ ಪಿ ಹಿರೇಮಠ್ ಹಿರಿಯ KS ಅಧಿಕಾರಿಗಳು ಅವರು ಕೂಡ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಕನ್ನಡದ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಪ್ರೇಮ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿದೆ. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕಂತ ತಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೇನೆ. ಚಲನಚಿತ್ರ ನಟಿ ನಮ್ಮೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಪ್ರೇಮಾ ಮೇಡಮ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮತ್ತು ಶರಣ್ಯ ಶೆಟ್ಟಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಆತ್ಮೀಯವಾಗಿ ವೇದಿಕೆಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಪೂಜ್ಯರಿರುವರು ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರೊಟ್ಟಿಗೆ ಅನೇಕ ಗಣ್ಯಮಾನ್ಯರು ವೇದಿಕೆಗೆ ಆಗಮಿಸಿದ್ದಾರೆ.
ವಿಶೇಷವಾದ ದಿನದಂದು ಸಮ್ಮಿಲನಗೊಂಡಿದ್ದೇವೆ. ಮೇಡಮ್ ಅವ್ರು ಬರ್ತಾರೆ ಈಗ. ಅವ್ರು ಬರೋವರೆಗೂ ನಿಮ್ದು ಗಲಾಟೆ ನಿಲ್ಲಲ್ಲ ಅಂತ ನನಗೆ ಅನಿಸ್ತದೆ. ಪೂಜ್ಯ ಅಪ್ಪಾಜಿ ಅವರ ಪಾದ ಕಮಲಗಳಲ್ಲಿ, ಇಬ್ಬರು ಪೂಜ್ಯರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಕ್ಷೇತ್ರದೊಡೆಯ ಸಾಯಿಬಾಬಾರ ಪಾದ ಕಮಲಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಕನ್ನಡದ ಜನಪ್ರಿಯ ನಟಿ ತಮ್ಮದೇ ಆದ ಸರಳವಾದ ಸದುವಿನಯದ ಸ್ವಭಾವದೊಂದಿಗೆ ವಿಶೇಷವಾದ ಒಂದು ಜನಪ್ರಿಯತೆಯನ್ನು ಪಡೆದವರು ಅಂದರೆ ಪ್ರೇಮಾ ಮೇಡಮ್ ಅವರು. ಅವರೆಷ್ಟೆಲ್ಲ ಜನಪ್ರಿಯ ಸಿನಿಮಾಗಳನ್ನು ಕೊಟ್ಟರು, ಅವರ ಸರಳತೆ, ಸುಂದರ ವ್ಯಕ್ತಿತ್ವದಿಂದ ಮತ್ತಷ್ಟು ಅವರು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇದೀಗ ವೇದಿಕೆ ಹತ್ರ ಅವರು ಬರ್ತಾರೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸಮಯ. ತಾವೆಲ್ಲ, ನಾನು ಆಗಲೇ ಹೇಳಿದೆ, ಇಲ್ಲಿವರೆಗೂ ಭಾಳ ಶಾಂತವಾಗಿ ಕೂತಿದ್ರಿ ಅಂತ. ಸಾಧ್ಯವಾದಷ್ಟು ಅದೇ ಶಾಂತತೆಯನ್ನು ಕಾಪಾಡಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇದೀಗ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ನಾವು ಸ್ವಾಗತಿಸೋಣ. ಶ್ರೀಮತಿ ಪ್ರೇಮಾ ಮೇಡಮ್ ಮತ್ತು ಶರಣ್ಯ ಶೆಟ್ಟಿ ಮೇಡಮ್ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರೋಣ. ನಮಿಸುವೆವು ತಾಯೇ, ಭಾರತೀಯೇ ಕಾಯೆ, ಹಗಲಿರುಳು ನಿನ್ನ ಸ್ಮರಣೆ, ಕರ ಮುಗಿದು ನಿಂದು ಬೇಡುವೆವೆಂದು ನಮಗಿರಲಿ ನಿನ್ನ ಕರುಣೆ ಅಂತ ಭಾರತ ಮಾತೆಯನ್ನು ಸ್ಮರಿಸಿ, ಸಾಯಿಬಾಬರನ್ನು ಸ್ಮರಿಸಿ, ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯರೀರ್ವರ ಪಾದ ಕಮಲಗಳಿಗೆ ವಂದಿಸಿ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ದೂರದಿಂದ ನಮ್ಮೆಲ್ಲರನ್ನ ಭೇಟಿಯಾಗಲಿಕ್ಕೆ ಆಗಮಿಸಿದ್ದಾರೆ ಜನಪ್ರಿಯ ನಟಿ, ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಪ್ರೇಮಾ ಮೇಡಮ್ ಮತ್ತು ಶರಣ್ಯ ಶೆಟ್ಟಿ ಮೇಡಮ್ ಅವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ನಟಿ ಆಗಮಿಸಿದ್ದಾರೆ, ರೂಪಾಲಿ ಮೇಡಮ್. ರೂಪಾಲಿ ದ್ವಾರಕೇಶ್, ಗಂಗೆ ಗೌರಿ ಚಲನಚಿತ್ರದ ನಟಿಯರಾಗಿರುವಂಥ ಮೇಡಮ್ ಅವರು ಆಗಮಿಸಿದ್ದಾರೆ. ಮತ್ತೊಬ್ಬರು ಸುಮಾ ಮಹೇಂದ್ರ, ಪೋಷಕ ನಟಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ವೇದಿಕೆಗೆ ಕೋರ್ತಾ ಇದ್ದೇನೆ. ಎಲ್ಲ ಹಿರಿಯರನ್ನ, ಗಣ್ಯರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಸಮಯ. ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀ ಗಣೇಶ್ ಬಡಿಗೇರ್ ಅವರು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ.
ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಅಲ್ಲಲ್ಲಿ ಯಾರು ನಿಂತ್ಕೊಳ್ಳದೆ ಗದ್ದಲು ಮಾಡಬಾರ್ದು. ದಯಮಾಡಿ ಶಾಂತ ರೀತಿಯಿಂದ ಕಾರ್ಯಕ್ರಮದ ತಾವೆಲ್ಲರೂ ಕೂಡ ಯಶಸ್ವಿಗೆ ಸಹಕರಿಸಬೇಕು. ಕಾರ್ಯಕ್ರಮ ಮೊದಲನೇದಾಗಿ ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭಗೊಳ್ತಾ ಇದೆ. ಶ್ರೀ ಗಣೇಶ್ ಬಡಿಗೇರ್ ಪೊಲೀಸರವರಿಂದ ಪ್ರಾರ್ಥನೆ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಪ್ರಣವಾಯ ಶುದ್ಧ ಜ್ಞಾನೈಕಮೂರ್ತಯೇ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣು. ಸರಿಗಮ ಪದನಿ ಸಾವಿರದ ಶರಣು. ಗಾನಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ. ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು. ಸಾವಿರದ ಶರಣು. ಪಂಚಮತೋಗಿಲೆ ಪಂಚಾಕ್ಷರಿಗೆ ಉಪದನಿತ ಪರಿಮಳ ಪುಷ್ಪಗಳು. ಮಾತೃಮನದ ನಿಮಗಾನ ಗುಡಿಯ ತುಂಬ ನಿಗಮ ಸುಗಮ ಗಮಗ ನಿಗಮ ಪದ ಪಮಗ ಹೊಮ್ಮ. ಪಂಚಮತೋಗಿಲೆ ಪಂಚಾಕ್ಷರಿಗೆ ಉಪದನಿತ ಪರಿಮಳ ಪುಷ್ಪಗಳು. ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ನಿಗಮ ಸುಗಮ ಗಮಗ ನಿಗಮ ಪದ ಪಮಗ ಹೊಮ್ಮ. ಸ್ವರ ಋಷಿ ವರ ಋಷಿ ತಲೆಗಳ ಕಡಲೆ ಅಂಧರ ಬದುಕಿನ ಬೆಳಕಿನ ಮುಗಿಲೆ. ಗಾನಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ. ಸುಪ್ರಭಾತ ನಿನಗೆ. ಸರಿಗಮ ಪದನಿ ಸಾವಿರದ ಶರಣು. ಸಾವಿರದ ಶರಣು. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲ್ಲಿ ಕಟ್ಟಿದ ಜಂಗಮನೆ. ದಾನ ಕೇಳುವ ಗಾನ ನೀಡುವ ಆನಗಲ್ಲದು ಸರಿಗಮ ಕಳಿಸುವಯೋ. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲ್ಲಿ ಕಟ್ಟಿದ ಜಂಗಮನೆ. ದಾನ ಕೇಳುವ ಗಾನ ನೀಡುವ ಆನಗಲ್ಲದು ಸರಿಗಮ ಕಳಿಸುವಯೋ. ಮಣ್ಣಿನ ಮಣ್ಣಿನ ಬಣ್ಣವನರಿಯೇ ಭೂಮಿಯ
ಹೃದಯ ಸಂಗೀತವನ್ನು ಮೀಟಿ ದೇವರಿಗೊಂದು ಮನವಿ ಸಲ್ಲಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರಿರುವಂಥ ಶ್ರೀ ಗಣೇಶ್ ಬಡಿಗೇರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಶ್ರೀನಿವಾಸ ರೆಡ್ಡಿ ಚನ್ನೂರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜೈರುದ್ದೀನ್ ಅಧ್ಯಕ್ಷರು, ಜಿಲ್ಲಾ ವಕ್ಫ್ ಬೋರ್ಡ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. MS ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿಂಗಣ್ಣ ಜಡಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಬಸವರಾಜ್ ರಾಠೋಡ್ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಾರ್ಥನಾ ಗೀತೆ ನಡೆಸಿಕೊಟ್ಟಿರುವಂಥ ಶ್ರೀ ಗಣೇಶ್ ಬಡಿಗೇರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿ ಈಗ ಸ್ವಾಗತ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಶ್ರೀ ನಾಗರಾಜ್ ಶಿಕ್ಷಕರು ಇಬ್ರಾಹಿಂಪುರ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. MS ಪಾಟೀಲ್ರು ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರು ಕೂಡ ಮಾತ್ರ ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಕಾರ್ಯಕ್ರಮದಲ್ಲಿ ಅನೇಕ ಜಾನಪದ ರಸಮಂಜರಿ ಕಾರ್ಯಕ್ರಮಗಳು ಕೂಡ ವೇದಿಕೆ ಮೇಲೆ ಜರುಗಲಿದ್ದಾವೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ನರಸಿಂಹನಾಯಕ ರಾಜಗೌಡರು ಕೂಡ ಆಗಮಿಸಲಿದ್ದಾರೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಅನೇಕ ಕಲಾ ತಂಡಗಳಿಂದ ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ವಿಶೇಷ ರಸಮಂಜರಿ ಕಾರ್ಯಕ್ರಮಗಳು ಕೂಡ ವೇದಿಕೆ ಮೇಲೆ ಜರುಗಲಿದ್ದಾವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ತಾವ್ಯಾರು ಗದ್ದಲ ಗಲಾಟೆಯನ್ನು ಮಾಡದೆ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿಗೆ ಸಹಕರಿಸಬೇಕು. ಕಾರ್ಯಕ್ರಮದಲ್ಲಿ ಅನೇಕರು ಪರಮ ಪೂಜ್ಯರು, ರಾಜಕೀಯ ಧುರೀಣರು, ವಿಶೇಷ ಖ್ಯಾತ ಚಲನಚಿತ್ರ ನಟಿಯರು ಕೂಡ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಂಡು ಯಶಸ್ವಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಗಾಯನವನ್ನು ನಮ್ಮ ಗಣೇಶ್ ಪೊಲೀಸರವರು ಬಡಿಗೇರ್ ಅವರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಸೂಕಿಸಿ ಮಜಲು ನೀವೇ ತಾರಗಣ ತಂಗಾಳಿಯ ಪಿಸುನಾಟಿಗೆ ಯುಗವಾಗಿದೆ ನನ್ನ ಕ್ಷಣ ನೆನಪೆಲ್ಲವೂ ಹೂವಾಗಿದೆ ಮೈಯೆಲ್ಲವೂ ಮುಳ್ಳಾಗಿದೆ ಈ ಜೀವ ಕಸಿಯಾಗಿದೆ ಈ ಜೀವ ಕಸಿಯಾಗಿದೆ ಈ ಸಂಜೆಯ ಕಾಗಿದೆ ನೀನಿಲ್ಲದೆ ಈ ಸಂಜೆಯ ಕಾಗಿದೆ ಧನ್ಯವಾದಗಳು ಸಹೋದರ ಗಣೇಶ್ ಬಡಿಗೇರ್ ಅವರಿಗೆ ಬಹಳ ಸುಂದರವಾಗಿ ಒಂದು ಸಂಗೀತವನ್ನು ನಮಗೆ ಪ್ರಸ್ತುತಪಡಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಸನ್ಮಾನ್ಯ ರಾಜುಗೌಡ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಮತ್ತೊಂದು ಅವ್ರ ಕಡೆಯಿಂದ ಹಾಡು ಆಡಿಸಿದ್ವಿ ನಾವಷ್ಟೇ. ಪೂಜ್ಯರು ಎಲ್ಲ ಗಣ್ಯಾತಿ ಗಣ್ಯರು ಮತ್ತು ನಮ್ಮೆಲ್ಲ ಮೇಡಮ್ ಅವರೆಲ್ಲ ಬಂದು ಕೂತಿದ್ದಾರೆ. ಇವತ್ತು ನಾವೆಲ್ಲ ಒಂದು ವಿಶೇಷವಾದ ದಿನಕ್ಕೆ ಸಾಕ್ಷಿಯಾಗಿದ್ದೀವಿ ಅಂತ ನಮ್ಮದು ಗಣರಾಜ್ಯೋತ್ಸವ ದಿನ ಅಂತ ಹೇಳಿದೆ. ಸಂವಿಧಾನ ಜಾರಿಗೆ ಬಂದ ದಿನ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾವುದೂ ಸಂವಿಧಾನವನ್ನು ಮೀರಿ ನಡೆಯುವಂಗಿಲ್ಲ ಅಂತ ಒಂದು ಅದ್ಭುತವಾದ ಸಂವಿಧಾನವನ್ನು ನಮ್ಮ ದೇಶ ಜಾರಿಗೆ ತಂದಂಥ ದಿನ. ಸಂವಿಧಾನ ಶಿಲ್ಪಿಯನ್ನು ನಾವು ನೆನೆಯುವ ದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆದಿಯಾಗಿ ಸಂವಿಧಾನಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಎಲ್ಲ ಮಹನೀಯರನ್ನು ಸ್ಮರಿಸುವ ದಿನವೂ ಕೂಡ ಇದಾಗಿದೆ ಅಂತ ಹೇಳ್ತಾ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮ